ಈಗಾಗಲೇ ಏನು ಹವಾಮಾನ ವೈಪರೀತ್ಯದಿಂದಾಗಿ ಸಾಕಷ್ಟು ಜನರಲ್ಲಿ ಏನು ವೈರಲ್ ಫೀವರ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಹತ್ರ ಜನರು ಕೂಡ ಧಾವಿಸ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನು OPD ಕೇಸ್ಗಳು ಹೆಚ್ಚಾಗಿರೋದ್ರಿಂದ ಏನು ಡಾಕ್ಟರ್ಸ್ಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಮಗೆ ಎಲ್ಲ ಗೊತ್ತಿರೋ ಹಾಗೆಯೇ ಈಗಾಗಲೇ ಏನು 9 ಇಲ್ಲಿದ್ದಂಥ ಮುಖ್ಯವಾದ ಡಾಕ್ಟರ್ಸ್ಗಳೇ ಏನು ಬದಲಾವಣೆ ಅಂದರೆ ವರ್ಗಾವಣೆ ಹೊಂದಿ ಬೇರೆ ಕಡೆಗೆ ಹೋದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆ ಜಾಗಗಳಿಗೆ ಬೇರೆದವ್ರನ್ನ ನೇಮಿಸ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ರೋಗಿಗಳು ಒಳ್ಳೆಯ ಒಂದು ಗುಣಮಟ್ಟದ ಏನು ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾದ್ಯಂತ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾ ಆಸ್ಪತ್ರೆ ಹತ್ರ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಂತಂದರೆ ಡಾಕ್ಟರ್ಸ್ಗಳ ಕೊರತೆಯಿಂದಾಗಿ ಸಾಕಷ್ಟು ಏನು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಬೆಳಗ್ಗೆ ಬಂದ ಮೇಲೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಒಂದು ಪಾಳೆ ಬರುತ್ತೆ. ಹೀಗಾಗಿ ಡಾಕ್ಟರ್ಸನ್ನು ತೋರಿಸ್ಕೊಂಡು ಹೋಗಬೇಕಾದ್ರೆ ಮತ್ತೆ ತಡವಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ರೋಗಿಗಳಾಗಿರ್ಬೋದು, ರೋಗಿಗಳ ಸಂಬಂಧಿಕರಾಗಿರ್ಬೋದು, ಸಾರ್ವಜನಿಕರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸರ್ಕಾರ ಆದಷ್ಟು ಬೇಗನೆ ಡಾಕ್ಟರ್ಸ್ಗಳನ್ನು ನೇಮಕ ಮಾಡೋದ್ರೊಂದಿಗೆ ಇಲ್ಲಿದ್ದಂಥ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಏನು ಹವಾಮಾನ ವೈಪರೀತ್ಯದಿಂದಾಗಿ ಸಾಕಷ್ಟು ಜನರಲ್ಲಿ ಏನು ವೈರಲ್ ಫೀವರ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಹತ್ರ ಜನರು ಕೂಡ ಧಾವಿಸ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನು OPD ಕೇಸ್ಗಳು ಹೆಚ್ಚಾಗಿರೋದ್ರಿಂದ ಏನು ಡಾಕ್ಟರ್ಸ್ಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಮಗೆ ಎಲ್ಲ ಗೊತ್ತಿರೋ ಹಾಗೆಯೇ ಈಗಾಗಲೇ ಏನು 9 ಇಲ್ಲಿದ್ದಂಥ ಮುಖ್ಯವಾದ ಡಾಕ್ಟರ್ಸ್ಗಳೇ ಏನು ಬದಲಾವಣೆ ಅಂದರೆ ವರ್ಗಾವಣೆ ಹೊಂದಿ ಬೇರೆ ಕಡೆಗೆ ಹೋದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆ ಜಾಗಗಳಿಗೆ ಬೇರೆದವ್ರನ್ನ ನೇಮಿಸ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ರೋಗಿಗಳು ಒಳ್ಳೆಯ ಒಂದು ಗುಣಮಟ್ಟದ ಏನು ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾದ್ಯಂತ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾ ಆಸ್ಪತ್ರೆ ಹತ್ರ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಂತಂದರೆ ಡಾಕ್ಟರ್ಸ್ಗಳ ಕೊರತೆಯಿಂದಾಗಿ ಸಾಕಷ್ಟು ಏನು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಬೆಳಗ್ಗೆ ಬಂದ ಮೇಲೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಒಂದು ಪಾಳೆ ಬರುತ್ತೆ. ಹೀಗಾಗಿ ಡಾಕ್ಟರ್ಸನ್ನು ತೋರಿಸ್ಕೊಂಡು ಹೋಗಬೇಕಾದ್ರೆ ಮತ್ತೆ ತಡವಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ರೋಗಿಗಳಾಗಿರ್ಬೋದು, ರೋಗಿಗಳ ಸಂಬಂಧಿಕರಾಗಿರ್ಬೋದು, ಸಾರ್ವಜನಿಕರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸರ್ಕಾರ ಆದಷ್ಟು ಬೇಗನೆ ಡಾಕ್ಟರ್ಸ್ಗಳನ್ನು ನೇಮಕ ಮಾಡೋದ್ರೊಂದಿಗೆ ಇಲ್ಲಿದ್ದಂಥ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಏನು ಹವಾಮಾನ ವೈಪರೀತ್ಯದಿಂದಾಗಿ ಸಾಕಷ್ಟು ಜನರಲ್ಲಿ ಏನು ವೈರಲ್ ಫೀವರ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಹತ್ರ ಜನರು ಕೂಡ ಧಾವಿಸ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನು OPD ಕೇಸ್ಗಳು ಹೆಚ್ಚಾಗಿರೋದ್ರಿಂದ ಏನು ಡಾಕ್ಟರ್ಸ್ಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಮಗೆ ಎಲ್ಲ ಗೊತ್ತಿರೋ ಹಾಗೆಯೇ ಈಗಾಗಲೇ ಏನು 9 ಇಲ್ಲಿದ್ದಂಥ ಮುಖ್ಯವಾದ ಡಾಕ್ಟರ್ಸ್ಗಳೇ ಏನು ಬದಲಾವಣೆ ಅಂದರೆ ವರ್ಗಾವಣೆ ಹೊಂದಿ ಬೇರೆ ಕಡೆಗೆ ಹೋದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆ ಜಾಗಗಳಿಗೆ ಬೇರೆದವ್ರನ್ನ ನೇಮಿಸ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ರೋಗಿಗಳು ಒಳ್ಳೆಯ ಒಂದು ಗುಣಮಟ್ಟದ ಏನು ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾದ್ಯಂತ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾ ಆಸ್ಪತ್ರೆ ಹತ್ರ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಂತಂದರೆ ಡಾಕ್ಟರ್ಸ್ಗಳ ಕೊರತೆಯಿಂದಾಗಿ ಸಾಕಷ್ಟು ಏನು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಬೆಳಗ್ಗೆ ಬಂದ ಮೇಲೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಒಂದು ಪಾಳೆ ಬರುತ್ತೆ. ಹೀಗಾಗಿ ಡಾಕ್ಟರ್ಸನ್ನು ತೋರಿಸ್ಕೊಂಡು ಹೋಗಬೇಕಾದ್ರೆ ಮತ್ತೆ ತಡವಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ರೋಗಿಗಳಾಗಿರ್ಬೋದು, ರೋಗಿಗಳ ಸಂಬಂಧಿಕರಾಗಿರ್ಬೋದು, ಸಾರ್ವಜನಿಕರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸರ್ಕಾರ ಆದಷ್ಟು ಬೇಗನೆ ಡಾಕ್ಟರ್ಸ್ಗಳನ್ನು ನೇಮಕ ಮಾಡೋದ್ರೊಂದಿಗೆ ಇಲ್ಲಿದ್ದಂಥ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಏನು ಹವಾಮಾನ ವೈಪರೀತ್ಯದಿಂದಾಗಿ ಸಾಕಷ್ಟು ಜನರಲ್ಲಿ ಏನು ವೈರಲ್ ಫೀವರ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ
ಆಸ್ಪತ್ರೆ ಹತ್ರ ಜನರು ಕೂಡ ಧಾವಿಸ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನು OPD ಕೇಸ್ಗಳು ಹೆಚ್ಚಾಗಿರೋದ್ರಿಂದ ಏನು ಡಾಕ್ಟರ್ಸ್ಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಮಗೆ ಎಲ್ಲ ಗೊತ್ತಿರೋ ಹಾಗೆಯೇ ಈಗಾಗಲೇ ಏನು 9 ಇಲ್ಲಿದ್ದಂಥ ಮುಖ್ಯವಾದ ಡಾಕ್ಟರ್ಸ್ಗಳೇ ಏನು ಬದಲಾವಣೆ ಅಂದರೆ ವರ್ಗಾವಣೆ ಹೊಂದಿ ಬೇರೆ ಕಡೆಗೆ ಹೋದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆ ಜಾಗಗಳಿಗೆ ಬೇರೆದವ್ರನ್ನ ನೇಮಿಸ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ರೋಗಿಗಳು ಒಳ್ಳೆಯ ಒಂದು ಗುಣಮಟ್ಟದ ಏನು ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾದ್ಯಂತ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾ ಆಸ್ಪತ್ರೆ ಹತ್ರ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಂತಂದರೆ ಡಾಕ್ಟರ್ಸ್ಗಳ ಕೊರತೆಯಿಂದಾಗಿ ಸಾಕಷ್ಟು ಏನು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಬೆಳಗ್ಗೆ ಬಂದ ಮೇಲೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಒಂದು ಪಾಳೆ ಬರುತ್ತೆ. ಹೀಗಾಗಿ ಡಾಕ್ಟರ್ಸನ್ನು ತೋರಿಸ್ಕೊಂಡು ಹೋಗಬೇಕಾದ್ರೆ ಮತ್ತೆ ತಡವಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ರೋಗಿಗಳಾಗಿರ್ಬೋದು, ರೋಗಿಗಳ ಸಂಬಂಧಿಕರಾಗಿರ್ಬೋದು, ಸಾರ್ವಜನಿಕರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸರ್ಕಾರ ಆದಷ್ಟು ಬೇಗನೆ ಡಾಕ್ಟರ್ಸ್ಗಳನ್ನು ನೇಮಕ ಮಾಡೋದ್ರೊಂದಿಗೆ ಇಲ್ಲಿದ್ದಂಥ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಏನು ಹವಾಮಾನ ವೈಪರೀತ್ಯದಿಂದಾಗಿ ಸಾಕಷ್ಟು ಜನರಲ್ಲಿ ಏನು ವೈರಲ್ ಫೀವರ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಹತ್ರ ಜನರು ಕೂಡ ಧಾವಿಸ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನು OPD ಕೇಸ್ಗಳು ಹೆಚ್ಚಾಗಿರೋದ್ರಿಂದ ಏನು ಡಾಕ್ಟರ್ಸ್ಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಮಗೆ ಎಲ್ಲ ಗೊತ್ತಿರೋ ಹಾಗೆಯೇ ಈಗಾಗಲೇ ಏನು 9 ಇಲ್ಲಿದ್ದಂಥ ಮುಖ್ಯವಾದ ಡಾಕ್ಟರ್ಸ್ಗಳೇ ಏನು ಬದಲಾವಣೆ ಅಂದರೆ ವರ್ಗಾವಣೆ ಹೊಂದಿ ಬೇರೆ ಕಡೆಗೆ ಹೋದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆ ಜಾಗಗಳಿಗೆ ಬೇರೆದವ್ರನ್ನ ನೇಮಿಸ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ರೋಗಿಗಳು ಒಳ್ಳೆಯ ಒಂದು ಗುಣಮಟ್ಟದ ಏನು ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾದ್ಯಂತ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾ ಆಸ್ಪತ್ರೆ ಹತ್ರ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಂತಂದರೆ ಡಾಕ್ಟರ್ಸ್ಗಳ ಕೊರತೆಯಿಂದಾಗಿ ಸಾಕಷ್ಟು ಏನು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಬೆಳಗ್ಗೆ ಬಂದ ಮೇಲೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಒಂದು ಪಾಳೆ ಬರುತ್ತೆ. ಹೀಗಾಗಿ ಡಾಕ್ಟರ್ಸನ್ನು ತೋರಿಸ್ಕೊಂಡು ಹೋಗಬೇಕಾದ್ರೆ ಮತ್ತೆ ತಡವಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ರೋಗಿಗಳಾಗಿರ್ಬೋದು, ರೋಗಿಗಳ ಸಂಬಂಧಿಕರಾಗಿರ್ಬೋದು, ಸಾರ್ವಜನಿಕರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸರ್ಕಾರ ಆದಷ್ಟು ಬೇಗನೆ ಡಾಕ್ಟರ್ಸ್ಗಳನ್ನು ನೇಮಕ ಮಾಡೋದ್ರೊಂದಿಗೆ ಇಲ್ಲಿದ್ದಂಥ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಏನು ಹವಾಮಾನ ವೈಪರೀತ್ಯದಿಂದಾಗಿ ಸಾಕಷ್ಟು ಜನರಲ್ಲಿ ಏನು ವೈರಲ್ ಫೀವರ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಹತ್ರ ಜನರು ಕೂಡ ಧಾವಿಸ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನು OPD ಕೇಸ್ಗಳು ಹೆಚ್ಚಾಗಿರೋದ್ರಿಂದ ಏನು ಡಾಕ್ಟರ್ಸ್ಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಮಗೆ ಎಲ್ಲ ಗೊತ್ತಿರೋ ಹಾಗೆಯೇ ಈಗಾಗಲೇ ಏನು 9 ಇಲ್ಲಿದ್ದಂಥ ಮುಖ್ಯವಾದ ಡಾಕ್ಟರ್ಸ್ಗಳೇ ಏನು ಬದಲಾವಣೆ ಅಂದರೆ ವರ್ಗಾವಣೆ ಹೊಂದಿ ಬೇರೆ ಕಡೆಗೆ ಹೋದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆ ಜಾಗಗಳಿಗೆ ಬೇರೆದವ್ರನ್ನ ನೇಮಿಸ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ರೋಗಿಗಳು ಒಳ್ಳೆಯ ಒಂದು ಗುಣಮಟ್ಟದ ಏನು ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾದ್ಯಂತ ಎಲ್ಲ ಒಂದು ರೋಗಿಗಳು ಕೂಡ ಜಿಲ್ಲಾ ಆಸ್ಪತ್ರೆ ಹತ್ರ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಂತಂದರೆ ಡಾಕ್ಟರ್ಸ್ಗಳ ಕೊರತೆಯಿಂದಾಗಿ ಸಾಕಷ್ಟು ಏನು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಬೆಳಗ್ಗೆ ಬಂದ ಮೇಲೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಒಂದು ಪಾಳೆ ಬರುತ್ತೆ. ಹೀಗಾಗಿ ಡಾಕ್ಟರ್ಸನ್ನು ತೋರಿಸ್ಕೊಂಡು ಹೋಗಬೇಕಾದ್ರೆ ಮತ್ತೆ ತಡವಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ರೋಗಿಗಳಾಗಿರ್ಬೋದು, ರೋಗಿಗಳ ಸಂಬಂಧಿಕರಾಗಿರ್ಬೋದು, ಸಾರ್ವಜನಿಕರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸರ್ಕಾರ ಆದಷ್ಟು ಬೇಗನೆ ಡಾಕ್ಟರ್ಸ್ಗಳನ್ನು ನೇಮಕ ಮಾಡೋದ್ರೊಂದಿಗೆ ಇಲ್ಲಿದ್ದಂಥ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ.